ಈ ನೆಲ, ಈ ಜಲ, ಈ ಭಾಷೆಗಾಗಿ ಹೋರಾಟವನ್ನು ಮಾಡಿದ್ರೆ ಏನಾದರೂ ಉಪಯೋಗ ಆಗುತ್ತೆ. ಭೂಮಿಗಾಗಿ ಹೋರಾಟ ಮಾಡಿದ್ರೆ, ಜಗಳ ಆಡಿದ್ರೆ, ಮಾರಾಮಾರಿ ನಡೆದ್ರೆ ಏನು ಉಪಯೋಗ? ಸತ್ತಾಗಂತೂ ಯಾರೂ ತೆಗೆದುಕೊಂಡು ಹೋಗೋದಿಲ್ಲ. ಈ ಗಲಾಟೆಗಳಿದೆಯಲ್ಲ, ಈ ಗಲಾಟೆ ಭೂಮಿಗಾಗಿ ತಲತಲಾಂತರಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಅದು ಇವತ್ತು ಕೂಡ, ಇವಾಗಲೂ ಕೂಡ ನಡೀತಾ ಇದೆ. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಮಾರಾಮಾರಿ ನಡೆದಿದೆ. ಎಲ್ಲಿ, ಯಾವಾಗ, ಹೇಗಾಯಿತು ಘಟನೆ, ಡೀಟೇಲ್ಸ್ ನಿಮ್ಮ ಮುಂದೆ. ಜಮೀನು ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಮಾರಾಮಾರಿ ನಡೆದಿದೆ. ಕೃಷಿ ಭೂಮಿಗಾಗಿ ಬಡದಾಡ್ಕೊಂಡಿದ್ದಾರೆ ಇಬ್ರು. ಮಂಡ್ಯ ನಾಗಮಂಗಲದ ತುಪ್ಪದ ಮಡುವಿನಲ್ಲಿ ನಡೆದಿರುವಂತಹ ಘಟನೆ ಇದು. ಶಿಕಾರಿಪುರ ಗ್ರಾಮದ ಇಸಾಬ್ ಹಲ್ಲೆಗೆ ಒಳಗಾದಂತಹ ರೈತ ಅಶೋಕ್ ಅಭಿಲಾಷ ಕಾಂತಿ ಕುಮಾರಿಯಿಂದ ಹಲ್ಲೆಯನ್ನ ಮಾಡಲಾಗಿದೆ. ಇಸಾಬ್ಗೆ ಪಿತ್ರಾರ್ಜಿತ ಆಸ್ತಿಯಾಗಿ 20 ಗುಂಟೆ ಜಮೀನು ಸಿಕ್ಕಿದೆ. ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಅದು CCTVಯಲ್ಲಿ ಸೆರೆಯಾಗಿದೆ. ಜಮೀನು ವಿವಾದವನ್ನ ಬಗೆಹರಿಸ್ಕೊಳ್ಬೇಕು, ಕೃಷಿ ಭೂಮಿ ಅಂತ ಹೇಳಿ ಇಬ್ಬರು ತಗಾದೆಯನ್ನ ತೆಗೆದಿದ್ದಾರೆ. ಮಂಡ್ಯ ನಾಗಮಂಗಲದ ತುಪ್ಪದ ಮಡುವಿನಲ್ಲಿ ನಡೆದಿರುವಂತಹ ಘಟನೆ ಇದು. ಶಿಕಾರಿಪುರ ಗ್ರಾಮದ ಇಸಾಬ್ ಹಲ್ಲೆಗೆ ಒಳಗಾದಂತಹ ರೈತ ಅಶೋಕ್ ಅಭಿಲಾಷ ಕಾಂತಿ ಕುಮಾರಿಯಿಂದ ಹಲ್ಲೆಯನ್ನ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಸಾಬ್ಗೆ ಪಿತ್ರಾರ್ಜಿತ ಆಸ್ತಿಯಾಗಿ 20 ಗುಂಟೆ ಜಮೀನನ್ನ ಕೂಡ ನೀಡಲಾಗಿತ್ತಂತೆ. ಆ ಜಮೀನನ್ನ ನಮಗ್ ಕೊಟ್ಬಿಡು ಅಂತ ಹೇಳಿ ತಗಾದೆಯನ್ನ ತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇದೀಗ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ದೃಶ್ಯಗಳು ಕೂಡ CCTVಯಲ್ಲಿ ಸರಿಯಾಗಿದೆ. ಒಬ್ಬನ ಮೇಲೆ ಯಾವ ರೀತಿಯಾಗಿ 3 ಬಂದು ದಾಳಿಯನ್ನ ಮಾಡ್ತಾರೆ, ಹೊಡಿತಾರೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದು. ಸಮಸ್ಯೆಯನ್ನ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳೋದನ್ನ ಬಿಟ್ಟು ಈ ರೀತಿಯಾಗಿ ಹಲ್ಲೆ ಮಾಡಿಬಿಟ್ರೆ ನಮಗೆ ಜಮೀನು ಸಿಕ್ಕಿಬಿಡುತ್ತೆ ಅನ್ನೋದು ಮೂರ್ಖತನ. ಏನು ಸಮಸ್ಯೆ ಆಗಿದೆ? ಜಮೀನು ಯಾರ ಹೆಸರಲ್ಲಿದೆ? ಸೊ ಅವರೇ ತಾನೇ ಭೂಮಿಯ ಒಡೆಯ ಆಗಿರ್ತಾನೆ. ಸೊ ಅದನ್ನು ಬಿಟ್ಟು ಈ ರೀತಿಯಾಗಿ ಹೋಗ್ಬಿಟ್ಟು ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು ಅಂತ ಏನೂ ಇಲ್ವಲ್ಲ. ಇಷ್ಟೂ ವರ್ಷಗಳ ಕಾಲದಿಂದ ಇಲ್ಲದೇ ಇರುವಂತಹ ಜಗಳ, ಜಮೀನಿನ ವಿವಾದ ಇವಾಗ ಯಾಕೆ ಬಂತು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ.